ವಾರ್ತೆಯ ಮುಖ್ಯಾಂಶಗಳು. ತಿರ್ಸಿ ಡಿಪೋಗೆ 5 ಬಸ್ ಹಾಗೂ 1 ಕ್ರೇನ್ ಸಮರ್ಪಣೆ ಮಾಡಿದ ಶಾಸಕ ಭೀಮಣ್ಣ ಟಿ ನಾಯ್ಕ್. ಯುಗಾದಿ ಉತ್ಸವದ ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡು ಗಮನ ಸೆಳೆದ ಸಂಸದ ಕಾಗೇರಿ. ಯುಗಾದಿ ನಿಮಿತ್ತ ಶ್ರೀ ಮಾರಿಕಾಂಬೆ ಮತ್ತು ಭೂತರಾಜನಿಗೆ ಪೂಜೆ ಸಲ್ಲಿಸಿದ ಶಾಸಕ ಭೀಮಣ್ಣ ನಾಯ್ಕ್ ದಂಪತಿ. ಯುಗಾದಿ ಶೋಭಾಯಾತ್ರೆಯಲ್ಲಿ ಒಂದೆರಡು ಸ್ಟೆಪ್ ಹಾಕಿ ಯುಗಾದಿ ಸಂಭ್ರಮ ಅನುಭವಿಸಿದ ಶಾಸಕ ಶಿವರಾಮ್ ಹೆಬ್ಬಾರ್. ಭಗವಂತ ಒಲಿಯುವುದು ಶುದ್ಧ ಭಕ್ತಿಗೆ ಮಾತ್ರ, ಭಟ್ಟ ಕಳಂಕ ಭಟ್ಟಾಚಾರ್ಯ ಶ್ರೀ. ಯುಗಾದಿ ಹಬ್ಬದ ಪ್ರಯುಕ್ತ ಶಿರಸಿಯ ಪ್ರಸಿದ್ಧ ಶ್ರೀ ಮಾರಿಕಾಂಬಾ ದೇವಾಲಯಕ್ಕೆ ಶಾಸಕರಾದ ಭೀಮಣ್ಣ ಟಿ ನಾಯ್ಕ್ ಅವರು ಕುಟುಂಬ ಸಮೇತರಾಗಿ ಭೇಟಿ ನೀಡಿ ಶ್ರೀದೇವಿಗೆ ಹಾಗೂ ಭೂತರಾಜನಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಹೊಸ ವರ್ಷದ ಆರಂಭದ ದಿನದಂದು ಶಕ್ತಿ ದೇವಿಯ ದರ್ಶನ ಪಡೆದ ಶಾಸಕರು ಕ್ಷೇತ್ರದ ಜನರ ಸುಖ ಶಾಂತಿ ಹಾಗೂ ಸಮೃದ್ಧಿಗಾಗಿ ಪ್ರಾರ್ಥಿಸಿದರು. ಈ ಸಂದರ್ಭದಲ್ಲಿ ದೇವಾಲಯದ ಆಡಳಿತ ಮಂಡಳಿಯವರು ಹಾಗೂ ಪ್ರಮುಖರು ಉಪಸ್ಥಿತರಿದ್ದರು. ಪ್ರಯಾಣಿಕರ ಅನುಕೂಲಕ್ಕೆ ತಕ್ಕಂತೆ ಶಾಸಕ ಭೀಮಣ್ಣ ಟಿ ನಾಯ್ಕ್ ಇವರು ಕೊಟ್ಟ ಮಾತಿನಂತೆ ಸರ್ಕಾರದಿಂದ ನೀಡಲಾದ 5 ಬಸ್ ಹಾಗೂ 1 ಕ್ರೇನ್ ಶಿರ್ಸಿ ಡಿಪೋಗೆ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಸಮರ್ಪಣೆ ಮಾಡಿದರು. ಡಿಪೋ ವ್ಯವಸ್ಥಾಪಕಿ ಸವಿತಾ ಪಾಟೀಲ್, ಕಾರ್ಮಿಕ ಕಲ್ಯಾಣ ಅಧಿಕಾರಿ ಪ್ರಕಾಶ್ ನಾಯ್ಕ್, ಟ್ರಾಫಿಕ್ ಸೂಪರಿಂಟೆಂಡೆಂಟ್ ಪ್ರವೀಣ್ ಶೇಟ್, ಮಹೇಶ್ ಜೋಗ್ಳೇಕರ್ ಇತರರು ಇದ್ದರು. ರಂಜಾನ್ ಹಬ್ಬದ ಎಲ್ಲರೂ ಕೂಡ ಶುಭಾಶಯಗಳನ್ನು ಬಯಸ್ತೀನಿ. ಇವತ್ತಿನ ನಮ್ಮ ಯುಗಾದಿ ಹಬ್ಬದ ದಿವಸ ನಾವು ಬಸ್ಸಿನ ಪೂಜೆಯನ್ನು ಮಾಡಬೇಕಂತ ವಿನಂತಿಗೆ ನಾನು ನಮ್ಮ KSRTC ಡಿಪೋ ಈಶ್ವರ ಹತ್ರ ನಾನು ಹೇಳಿದ್ದೇನೆ. ಆ ರೀತಿ ಹೊಸ ಶಿರಸಿ ಯುಗಾದಿ ಉತ್ಸವ ಸಮಿತಿಯ 28ನೇ ವರ್ಷದ ಯುಗಾದಿ ಉತ್ಸವ ನಗರದ ವಿಕಾಸಾಶ್ರಮ ಬಯಲಿನಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಕಾರ್ಯಕ್ರಮದಲ್ಲಿ ಶಿರಸಿ ಬಣ್ಣದ ಮಠ ಶ್ರೀ ಶಿವಲಿಂಗ ಸ್ವಾಮೀಜಿ, ಸ್ವರ್ಣವಲ್ಲಿ ಶ್ರೀ ಗಂಗಾಧರೇಂದ್ರ ಸ್ವಾಮೀಜಿ ಉಪಸ್ಥಿತರಿದ್ದರು. ಸೋಂದಾ ಜೈನ ಮಠದ ಶ್ರೀ ಭಟ್ಟ ಕಳಂಕ ಭಟ್ಟಾಚಾರ್ಯ ಸ್ವಾಮೀಜಿಗಳು ಮಾತನಾಡಿ, ಭಗವಂತ ನಂಬಿದವರಿಗೆ ಕೈ ಬಿಡುವುದಿಲ್ಲ, ಅಲ್ಲದೆ ಭಗವಂತ ಅಧಿಕಾರಸ್ಥರಿಗೆ, ಶ್ರೀಮಂತರಿಗೆ, ಬಡವರಿಗೆ ಹೀಗೆ ಒಲಿಯುತ್ತಾನೆಂದು ತಿಳಿಯಬಾರದು. ಭಗವಂತ ಒಲಿಯುವುದು ಶುದ್ಧ ಭಾವ ಭಕ್ತಿಗೆ ಮಾತ್ರ ಎಂದು ಅವರು ತಿಳಿಸಿದರು. ಜನರಲ್ಲಿ ಆಧ್ಯಾತ್ಮಿಕ ಚಿಂತನೆ ಹುರಿಗಟ್ಟಬೇಕಾಗಿದೆ ಎಂದು ಕರೆ ನೀಡಿದ ಅವರು, ಮನುಷ್ಯ ತನ್ನಲ್ಲಿ ತಾನು ಶುದ್ಧಗೊಳ್ಳಬೇಕು, ಆಗ ಮಾತ್ರ ಶುದ್ಧ ಭಾವನೆಗಳು ಮೇಳೈಸಿ ಬದುಕು ಬೆಳಗುತ್ತದೆ ಎಂದು ನುಡಿದರು. ಭಕ್ತಿಯ ಮೂಲಕ ತುಪ್ಪ ಅಂದ್ರೆ ಭಕ್ತಿ, ತುಪ್ಪದ ಜಡಿನ ಅಂಶ ಭಗವಂತನ ಗಟ್ಟಿ ಹಿಡ್ಕೊಳ್ಳೋದು, ಅದೇ ತುಪ್ಪ. ಈ ಎರಡು ಸೇರಿ ಜೊತೆ ತುಪ್ಪ ಸೇರಲೇಬೇಕು. ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ನಿನ್ನೆ ದಿನ ಅತ್ಯಂತ ವಿಜೃಂಭಣೆಯಿಂದ ನಡೆದ ಯುಗಾದಿ ಉತ್ಸವದಲ್ಲಿ ಪಾಲ್ಗೊಂಡು ತಮಟೆಗೆ ತಕ್ಕಂತೆ ಹೆಜ್ಜೆ ಹಾಕುವ ಮೂಲಕ ಕ್ಷೇತ್ರದ ಜನರಿಗೆ ಮನೋರಂಜನೆ ನೀಡಿದರು. ಶಿರಸಿಯಲ್ಲಿ ನಿನ್ನೆ ವೈಭವಯುತವಾಗಿ ನಡೆದ ಯುಗಾದಿ ಉತ್ಸವದ ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡ ಸಂಸದ ವಿಶ್ವೇಶ್ವರ ಕಾಗೇರಿಯವರು ಕೇಸರಿ ಧ್ವಜ ಬೀಸುವ ಮೂಲಕ ಸಾರ್ವಜನಿಕರಿಗೆ ಶುಭಾಶಯ ಕೋರಿದರು.